ಆಕ್ಸಿಡೆಂಟ್ ಆಗ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ. ಏನ್ ಗುರು, ಬೆಳಿಗ್ಗೆಯಿಂದ 2-3 ಆಕ್ಸಿಡೆಂಟ್ ನೋಡ್ತಾ ಇದ್ದೀನಿ. ಸ್ವರ್ಗ ಗುರು. ವಾವ್. ವಾರ ಪೂರ್ತಿ ಕೆಲಸ ಮಾಡಿ ವಾರದಲ್ಲಿ 2 ದಿವಸ ರಜಾ ಸಿಕ್ಕಾಗ ಇಂಥ ಪ್ಲೇಸ್ಗಳನ್ನ ಎಂಜಾಯ್ ಮಾಡಿಬಿಟ್ರೆ ಒಂದು ನೆಮ್ಮದಿ ಗುರು. ಲಾಟ್ರಿ. Traffic. I don't like it, but traffic likes me. I can't avoid, you know. ನಮಸ್ಕಾರ, ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನನ್ನ ಪದನ ಜಾಸ್ತಿ ಯೂಸ್ ಮಾಡಿದೆ ಈ ರೈಡಲ್ಲಿ. ರೈಡ್ ಮಾಡಬೇಕು ಅನ್ನೋದೇ ಮೇನ್ ಇಂಟೆನ್ಷನ್ನು. ಎಲ್ಲಿಗೆ ಹೋಗ್ತಿದೀವಿ, ಯಾರ್ಯಾರೆಲ್ಲ ಹೋಗ್ತಿದೀವಿ ಹೇಳ್ತಾ ಹೋಗ್ತೀನಿ. ರೈಡ್ ಡಿಸ್ಟೆನ್ಸು ತುಂಬ ದೂರ ಏನಿಲ್ಲ, ಆಲ್ಮೋಸ್ಟ್ ಒಂದು 250 ಕಿಲೋಮೀಟರ್ಸ್ ಅಷ್ಟೇನೆ ರೈಡು. ಫುಲ್ ಆಫ್ ರೋಡ್ ಮಾಡಕ್ ಹೋಗ್ತಾ ಇರೋದು. ಆಫ್ ರೋಡ್ ಅಂದಿದ ತಕ್ಷಣ ನೋಡಿ, ನಮ್ಮ ಬ್ಯಾಂಗ್ಳೂರ್ ರೋಡ್ಸ್ ಆಫ್ ರೋಡ್ ಆಗೋಯ್ತು. ಅಷ್ಟು ದೂರ ಏನಕ್ಕಪ್ಪ ಹೋಗ್ತೀರಾ, ಇಲ್ಲೇ ಆಫ್ ರೋಡ್ ಇದೆ ಅಂತ ಪ್ರೂವ್ ಮಾಡ್ತಿದೆ ನೋಡಿ ನಮ್ಮ ಬ್ಯಾಂಗ್ಳೂರ್ ರೋಡ್ಸ್. ಅಪಾರ್ಟ್ ಫ್ರಮ್ ದಿಸ್, ಟುವರ್ಡ್ಸ್ ಸಕಲೇಶ್ಪುರ. ಡೆಸ್ಟಿನೇಷನ್ ಎಲ್ಲಿ ಅಂತ ಹೇಳ್ತೀನಿ, ಲಾಸ್ಟ್ ತನಕ ವಿಡಿಯೋ ನೋಡಿ. ಒಂದು ಒಳ್ಳೆ ರೆಸಾರ್ಟು ಕಮ್, ಎಸ್ಪೆಷಲಿ ಬೈಕರ್ಸಿಗೆ ಆಫ್ ರೋಡಿಗೆಲ್ಲ ಅಂತೂ ಒಳ್ಳೆ ಮಾಡ್ಸಿದ ಜಾಗ ಅಂತಾನೆ ಹೇಳ್ಬೋದು. ಸೊ ಅಂತ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ಬನ್ನಿ, ಈಗ ನೆಲಮಂಗಲದಲ್ಲಿ ಮೀಟಪ್ಪು. ಟೋಟಲ್ ಇಬ್ಬರೇ ಹೋಗ್ತಿರೋದು, ನಾನು ನನ್ನ ಫ್ರೆಂಡು. ಸೊ ಆಸ್ ಪರ್ ದ ಗೂಗಲ್ ಮ್ಯಾಪ್ಸು ಅರೌಂಡ್ 4.5 hours ತೋರಿಸ್ತಿದೆ. ಸೊ ಇನ್ಕ್ಲೂಡಿಂಗ್ ಬ್ರೇಕ್ಸ್ ನಾವು 4.5 hours ಅಲ್ಲಿ ಡೆಸ್ಟಿನೇಷನ್ ರೀಚ್ ಆಗ್ತೀವಿ ಅಂತ ಅನ್ಕೊಂಡಿದ್ದೀನಿ. ಸ್ವಲ್ಪ ರೋಡ್ನ ಡ್ಯಾಮೇಜ್ ಮಾಡಿಬಿಟ್ಟಿದ್ದಾರೆ. ರೋಡ್ಗಳು ಡ್ಯಾಮೇಜ್ ಆದರೆ ನಮ್ಮ ಗಾಡಿಗಳು ಡ್ಯಾಮೇಜ್ ಆಗಿಬಿಡುತ್ತೆ, ಕೇರ್ಫುಲ್ ಆಗಿ ಓಡಿಸ್ಲಿಲ್ಲ ಅಂದರೆ. ತುಮಕೂರು ರೋಡ್ ಒಂದು ಲೆಕ್ಕದಲ್ಲಿ ಯಾವಾಗಲೂ ಬಿಸಿಯೆಸ್ಟ್ ರೋಡೇ. ಎಷ್ಟು ದೊಡ್ಡ ರೋಡ್ ಇದ್ರೂ ಸಾಕಾಗಲ್ಲ, ಬಟ್ ಮೇಲ್ಗಡೆ ಫ್ಲೈಓವರ್ ಇರೋದ್ರಿಂದ ಕೆಳಗಡೆ ಟ್ರಾಫಿಕ್ ಸ್ವಲ್ಪ ಕಡಿಮೆ. ಗುರು ಇರಿಟೇಷನ್ ಇದೆ ಗುರು. ಆ ರೆಡ್ ಕಲರ್ ಸಿಗ್ನಲ್ ನೋಡಿದ್ರೆ ಎಲ್ಲ ಗ್ರೀನ್ ಆಗಿರ್ಬೇಕು, ಹೋಗ್ತಾ ಇರ್ಬೇಕು ಮುಂದೆ. ಇದು ಪಾರ್ಲೇಜಿ ಟೋಲು. ಇಲ್ಲಿ ಏನಕ್ಕೆ ಫೇಮಸ್ ಅಂತಂದ್ರೆ, ನಮ್ಮ ಬೈಕರ್ಸ್ ಎಲ್ಲ ಮೀಟಪ್ ಮಾಡೋದಿಕ್ಕೆ ತುಮಕೂರು ಕಡೆ, ಹಾಸನ ಕಡೆ ಹೋಗ್ಬೇಕು ಅಂದ್ರೆ ಇದೇ ಮ್ಯಾಕ್ಸಿಮಮ್ ಎಲ್ಲರೂ ಚೂಸ್ ಮಾಡ್ಕೊಳೋ ಪ್ಲೇಸು. ನೀವು ಅಬ್ಸರ್ವ್ ಮಾಡ್ಬೋದು, ಎಷ್ಟೊಂದು ರೈಡರ್ಸು ನಿಂತಿರ್ತಾರೆ. ಸೂಪರ್ ಬೈಕಿಂದ ಹಿಡಿದು ಎಲ್ಲಾ ಬೈಕ್ಗಳು ಇಲ್ಲೇ ನಿಂತಿರ್ತಾವ ನೋಡ್ಗುರು. ಡುಕಾಟಿ, ZX-10R ಇದೆ, KTM ಇದೆ, ಎಲ್ಲ ಇದಾವೆ. ನಾವು ಒಂದ್ ದಿವಸ ಸೂಪರ್ ಬೈಕ್ ಓಡಿಸ್ತೀವಿ, ಯಾವಾಗ ಅಂತ ಗೊತ್ತಿಲ್ಲ ಅಷ್ಟೇ. ಐ ಥಿಂಕ್ ಆಕ್ಸಿಡೆಂಟ್ ಗುರು, ಹೆವಿ ಆಕ್ಸಿಡೆಂಟ್ ಆಗೋಗಿದೆ ನೋಡಿ. ಸುಗಮ್ ಟ್ರಾವೆಲ್ಸು, ಓಹೋ, ಹಂಗಾಗಿ ನೋಡಿ, ಇದಕ್ಕೆ ಟ್ರಾಫಿಕ್ ಜಾಮು. ಇಲ್ಲ ಅಂದಿದ್ರೆ ನಿಜವಾಗ್ಲೂ ಇಷ್ಟು ಟ್ರಾಫಿಕ್ ಅಂತ ಇರ್ತಿರ್ಲಿಲ್ಲ. ಅದು 7:20 ಯೂಶಲಿ ಏನಂದ್ರೆ ತುಮಕೂರು ಹೈವೇಲಿ ನಾನ್ ಜಾಸ್ತಿ ಸ್ಯಾಟರ್ಡೆ ಸಂಡೇ ಅರ್ಲಿ ಮಾರ್ನಿಂಗ್ ನೋಡೋದು ಸೂಪರ್ ಬೈಕ್ಸ್, ಸೂಪರ್ ಕಾರ್ಗಳು ಎಲ್ಲ ಒಂದು ಸ್ಪಿನ್ನಿಗೆ ಎತ್ಕೊಂಡು ಹೋಗ್ತಾರೆ. ಇಲ್ಲಿ ಟ್ರಾಫಿಕ್ ಆಗೋದಕ್ಕೂ ಒಂದು ರೀಸನ್ ಇದೆ. ಏನಕ್ಕೆ ಅಂದ್ರೆ ಲೆಫ್ಟ್ ಅಲ್ಲಿ ನೆಲಮಂಗಲ ಸಂತೆ ನಡೀತಿರುತ್ತೆ. ಸೊ ಹಾಗಾಗಿ ಇಲ್ಲಿ ಟ್ರಾಫಿಕ್. Traffic. I don't like it, but traffic likes me. I can't avoid, you know. So ನೆಲಮಂಗಲ ಹೈವೇಗೆ
ಇವಾಗ ಆತ ಅಂತ ಎಲ್ಲೂ ಬೋರ್ಡ್ ಹಾಕಿಲ್ವೇ? ಟೋಲ್ ರೋಡ್ ಸ್ಟಾರ್ಟ್ಸ್ ಅಂತ ಬೋರ್ಡ್ ಹಾಕವ್ರೆ. ದುಡ್ಡು ಕಿತ್ಕೊಂತೀವಿ ಅಂತ ಹೇಳ್ತಿದ್ದಾರೆ. ನಮಗಲ್ಲ, ಕಾರ್ಗಳಿಗೆ. 7 ಗಂಟೆಗೆ ಬಿಡಬೇಕು ಅಂದ್ಕೊಂಡಿರೋರು ಆಲ್ಮೋಸ್ಟ್ 8:30 ಓಡ್ತಿದ್ದೀವಿ. ನನ್ನ ಫ್ರೆಂಡು ನೋಡಿ ಟೈರ್ಸ್ ಚೇಂಜ್ ಮಾಡಿದ್ದಾನೆ. ಅದು ಟ್ರೇಲಾರು, ಇದು ಟೂರಾರು. ಡಿಫ್ರೆನ್ಸು ನೀವು ಅಬ್ಸರ್ವ್ ಮಾಡಿದ್ರೆ ಈ ಗ್ರೂಸ್ ಏನಿದೆ, ಈ ಗ್ರೂಸು ಡೆಸ್ಟಿನೇಷನ್ ಎಲ್ಲಿಗೆ ಅಂದ್ರೆ ಕಾಟಿಕಾಡು. ಸೊ ಪ್ಲೇಸು ನಾವು ಇರ್ತಿರೋ ಜಾಗ ಬಂದು ಕಾಟಿಕಾಡು ಅಂತ ಒಂದು ಪ್ಲೇಸ್ ಇದೆ. ಸಕಲೇಶ್ಪುರ, ಆಲ್ಮೋಸ್ಟ್ ಸಕಲೇಶ್ಪುರದ ಹತ್ರನೇ. ಅಲ್ಲಿ ತುಂಬಾ ಚೆನ್ನಾಗಿದೆ. ತುಂಬಾ ರಿವ್ಯೂಸ್ ನೋಡಿದ್ದೆ, ತುಂಬಾ ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ಕೂಡ ನೋಡಿದ್ದೆ. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಸೊ ಮಳೆನೂ ಎಕ್ಸ್ಪೆಕ್ಟೇಷನ್ ಸ್ವಲ್ಪ ಇದೆ. ಸೊ ಆಲ್ಮೋಸ್ಟ್ ಮಳೆ ಬಂದ್ರೆ ಮಾನ್ಸೂನ್ ರೈಡು, ಇಲ್ಲ ಅಂತಂದ್ರೆ ನಾರ್ಮಲ್ ರೈಡು. ಅದಾದ್ಮೇಲೆ ಮೇಜರ್ ಏನಪ್ಪಾ ಈ ರೈಡಲ್ಲಿ ನಾವಿಬ್ರು ಎಕ್ಸ್ಪೆಕ್ಟ್ ಮಾಡ್ತಿರೋದು ಅಂದ್ರೆ ಸ್ವಲ್ಪ ಆಫ್ ರೋಡಿಂಗ್ ಟ್ರೇಲ್ಸ್, ಎಕ್ಸ್ಟ್ರೀಮ್ ಆಫ್ ರೋಡ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನೋಡೋಣ ಎಷ್ಟು ಡಿಫಿಕಲ್ಟಿ ಲೆವೆಲ್ ಇದೆ, ಅಥವಾ ನಾವು ಯಾವ ರೇಂಜಿಗೆ ಪ್ರೋ ರೈಡರ್ಸ್ ಅಂತ ಚೆಕ್ ಮಾಡ್ಕೊಳ್ಳೋಣ. ಈ ಗಾಡಿ ತಗೊಳೋದಕ್ ಮುಂಚೆ ಸ್ಕಿಲ್ಸ್ ಇರಲ್ಲ. ಓಡಿಸ್ತಾ ಒಂದೊಂದೇ ಸ್ಕಿಲ್ಸ್ ಬಂದ್ಬಿಡುತ್ತೆ. ಯಾವಾಗ್ಲೂ ಏನಪ್ಪಾ ಅಂತ ಅಂದ್ರೆ ಸ್ಕಿಲ್ಸ್ ನ ಕಲ್ತ್ಕೊಳೋದ್ರಲ್ಲಿ ತಪ್ಪಿಲ್ಲ. ನಾವ್ ಯಾರು ಪ್ರೋ ಯಾರು ಅನ್ನೋ ತರ ಯಾರು ಇಲ್ಲ. ಮಿಸ್ಟೇಕ್ಸ್ ಆಗೋಗಿದ ತಕ್ಷಣ ಅವನು ರೈಡರ್ ಅಲ್ಲ ಅಂತಾನೂ ಅಲ್ಲ. ಅಗೇನ್ ಇಟ್ ಡಿಪೆಂಡ್ಸ್ ಅಷ್ಟೇನೆ. ಕಲ್ತ್ಕೋ, ಬೀಳು, ಏಳು, ಬಿದ್ದೆದ್ದಾಗ್ಲೇನೆ ಅದ್ರದ್ದು ಮಜಾ ಸಿಗೋದು. ಹೋಗೋ ಡೆಸ್ಟಿನೇಷನ್ ನಮ್ಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೆ ಹೋಗ್ತೀವಿ, ತುಂಬಾ ಚೆನ್ನಾಗಿರುತ್ತೆ ಅಥವಾ ಹಂಗೆ ಹಿಂಗೆ ಅಂತ. ಅಲ್ಲಿ ಡಿಸಪಾಯಿಂಟ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಬಟ್ ಹೋಗೋ ಜರ್ನಿ ಏನಿದೆ ಅದು ಯಾವತ್ತೂ ಡಿಸಪಾಯಿಂಟ್ ಮಾಡಲ್ಲ. ಏನಕ್ಕೆ ಅಂತ ಅಂದ್ರೆ ನಾವ್ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಓಕೆ, ಈ ಜಾಗದಲ್ಲಿ ಗ್ರೀನ್ರಿ ಇರುತ್ತೆ, ಅದಿರುತ್ತೆ, ಇದಿರುತ್ತೆ ಅಂತ. ಅದೆಲ್ಲ ಬಂದಾಗ ಫುಲ್ ಖುಷಿ ಆಗೋಗುತ್ತೆ. ಸೊ ಒಂದ್ ಸೇಯಿಂಗ್ ಇರುತ್ತೆ, ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಅಂತ. ಸೊ ಆನ್ ದ ಗೋಲ್ ಆಗೋದು ಅದೇನೆ, ನಾವ್ ಎಕ್ಸ್ಪೆಕ್ಟೇ ಮಾಡಿರಲ್ಲ ಆತರ ಆಗುತ್ತೆ ಅನ್ನೋದು. ಸೊ ಸಣ್ಣ ಗಾಳಿ ಬೀಸಿರುತ್ತೆ ಹೈವೇಗಳಲ್ಲಿ. ಅದಾದ್ಮೇಲೆ ವೆದರ್ ನೋಡಿ ಈ ತರ ಇದ್ರೆ ಫುಲ್ ಜೋರ್ ಮಳೆ ಬಂದ್ರು ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್, ಅಥವಾ ತುಂಬಾ ಬಿಸ್ತಿದ್ರು ಒಂದ್ ಸ್ವಲ್ಪ ಅನ್ಕಂಫರ್ಟಬಲ್. ಈಗೇನಿದೆ ವೆದರ್, ಪರ್ಫೆಕ್ಟ್ ವೆದರ್. ರೈಡ್ಗೆ ಹೋಗೋದಕ್ಕೆ ಮಾತ್ರ ಮಾಡಿಸ್ದಂಗಾಯ್ತು. ಆಕ್ಸಿಡೆಂಟ್ ಆಗ್ಬಿಟ್ಟು ಎಲ್ಲ ಬಿದ್ದೋಗ್ಬಿಟ್ಟಿದೆ ನೋಡಿ. ಏನ್ ಗುರು, ಬೆಳಿಗ್ಗೆಯಿಂದ 2-3 ಆಕ್ಸಿಡೆಂಟ್ ನೋಡ್ತಾ ಇದ್ದೀನಿ. ಯಾರಾದ್ರೂ ಆಗ್ಲಿ, ಗಾಡಿಲಿ ಕಾರೇ ಓಡಿಸಿ, 2 ವೀಲರ್ ಓಡಿಸಿ, ಸ್ವಲ್ಪ ಎಸ್ಪೆಷಲಿ ಬೆಳಗಿನ ಜಾವ ಓಡಿಸ್ತಿರಲ್ವಾ, ತುಂಬಾ ಹುಷಾರಾಗಿರ್ಬೇಕು. ಬಿಟ್ವೀನ್ 4 to 6 ಆ ಟೈಮಲ್ಲಿ ಹೆವಿ ನಿದ್ದೆ ಎಳೆಯೋ ಟೈಮ್ಗಳು. ಮ್ಯಾಕ್ಸಿಮಮ್ ಆಕ್ಸಿಡೆಂಟ್ಗಳು ಆ ಟೈಮಲ್ಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೇರ್ಫುಲ್ ಆಗಿರಿ. ಏನ್ ಮಗ ಇದು? ಚೆನ್ನಾಗಿದೆ ಆಕ್ಚುಲಿ ವೆದರ್. ಹಿಂಗೇ ಇರಿದ್ರೆ ಕ್ರೇಜಿಯಾಗಿ ಹೊಡಿಬೋದು ನೋಡು. ಸ್ಟ್ರೈಟ್ ಹೋದ್ರೆ ಹಾಸನ ಕೊಟ್ಟೋಗ್ತೀವಿ.
ಡಿವಿಯೇಷನ್ ತಗೊಂಡಾಯ್ತು. ಹಾಸನ್ ಸಿಟಿ ಎಂಟರ್ ಆಗಿ ಏನ್ ಇದರಿಂದ ಇನ್ನೊಂದು 2 hours ಅಂತ ಅನ್ಕೊಂಡಿದೀವಿ, ನೋಡ್ಬೇಕು. ಇಲ್ಲೇ ಚನ್ನರಾಯಪಟ್ಟಣದಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಕೊಟ್ಟಿದ್ದೀವಿ. ಸೇಮ್ ಪ್ಲೇಸ್ ಅಲ್ಲ, ಸೇಮ್ ಅಂಗಡಿ. ಹಾ, ಸೇಮ್ ಪ್ಲೇಸ್ ಅದೇನೆ. 1 ವರ್ಷ ಆದ್ಮೇಲೆ ಮತ್ ಬಂದಿದೀವಿ. ಪೂರಿ ಪಲಾವ್ ಚಿತ್ರಾನ್ನ 1 ಪ್ಲೇಟ್ ಪೂರಿ. ನಾನು ಪೂರಿ ತಗೊಂತೀನಿ ಮಗ. ಪೂರಿ ಸೊ ಟಿಫನ್ ಮಾಡ್ಕೊಂಡಿದ್ದಾಯ್ತು. ಲೈಟಾಗಿ ಮಳೆ ಶುರುವಾಗ್ತಾ ಇದೆ. ಇನ್ನೂ 2 hour ಜರ್ನಿ ಇದೆ, 90 kilometers. ಸೊ ನೋಡ್ಬೇಕು. ಒಂದು ಸ್ವಲ್ಪ ಸಿಟಿ ಎಕ್ಸಿಟ್ ಆದ್ರೆ ಅದಾದ್ಮೇಲೆ ನಾರ್ಮಲ್ ಆಗ್ಬಿಡುತ್ತೆ. ಈಗ ಮುಂದೆ ಒಂದು ಲೆಫ್ಟ್ ಡಿವಿಯೇಷನ್ ಇದೆ, ನೋಡ್ಬೋದು. ಕಪ್ ಸಾಗಿಸ್ತಾ ಇದಾರೆ ಕಟ್ ಮಾಡಿ. ಎಷ್ಟು ಲೋಡ್ ಹಾಕಿದಾರೆ ನೋಡಿದ್ರು. ಅಪ್ಪ, ಹಸುಗಳಿದಾನು ಹೋಗ್ತಿದಾವೆ. ಅದಕ್ಕೆ ಎಷ್ಟು ಸ್ಟ್ರೆಂತ್ ಇರ್ಬೇಡ. ಸೂಪರ್. shit. ಎಲ್ಲಿ ಗುರು? ಏಕೆ ನಿಂತಾಯ್ತು, ಬರಲ್ಲ, ಕ್ಲೌಡ್ಸ್ ಇಲ್ಲ. ವಾವ್. ನನಗೆ ಕ್ಯಾಮ್ರಾ ಮೇಲೆ ನೀರು ಜಾಸ್ತಿ ಬಿದ್ದಿದ್ಯಾ ನೋಡು. ಮತ್ ಬಿಸಿಲು ಚುಚ್ತಿದೆ. ಇಲ್ಲಿಂದ ನೆಕ್ಸ್ಟ್ ಸೋಮವಾರಪೇಟೆ ಆದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ನಮ್ ಡೆಸ್ಟಿನೇಷನ್. ಈಗ ನಾವು ಅರ್ಕಲ್ಗೂಡಲ್ಲಿ ಇದೀವಿ, ಇನ್ನೊಂದಿಬ್ರು ರೈಡರ್ಸ್ ಹೋಗ್ತಿದ್ದಾರೆ. ಈ ಸ್ಟ್ರೆಚ್ಚು ಸಕ್ಕತ್ತಾಗಿದೆ ಗುರು. ಏನಪ್ಪ ಅಂತಂದ್ರೆ ಗಾಡಿಗಳು ನೋಡಿ ಹಿಂಗ್ ಬಂದ್ರೆ ರಿಸ್ಕು. ಬ್ಯೂಟಿಫುಲ್ ಸ್ಟ್ರೆಚ್ ಇದು. ಚನ್ನರಾಯಪಟ್ಟಣ ಡಿವಿಯೇಷನ್ ತಗೊಳ್ಳೋ ತನಕ ಹೈವೇ ಮಾತ್ರ ಇತ್ತು. ಡಿವಿಯೇಷನ್ ತಗೊಂಡಾದ್ಮೇಲೆ ಫುಲ್ ವಿಲೇಜ್ ಲಿಮಿಟ್ಸ್ ಮತ್ತೆ ಗ್ರೀನರಿ
ಇಲ್ಲಿ ನೋಡು ನಿಮ್ಗೆ ಫಸ್ಟ್ ಕಬ್ ಕಾಣ್ಸಕ್ ಶುರುವಾಯ್ತು, ಅದಾದ್ಮೇಲೆ ಶುಂಠಿ, ಅದಾದ್ಮೇಲೆ ಭತ್ತ, ಈಗ ಜೋಳ. ನೀವು ಅಬ್ಸರ್ವ್ ಮಾಡ್ಬೋದು, ಇದ್ ಕಡೆ ಎಲ್ಲಿ ನೋಡು ಜೋಳ ಜೋಳ ಜೋಳ. ಇದು ಗುರು ವ್ಯೂ ಅಂದ್ರೆ ನೋಡಿ. ಲಾಟ್ರಿ ಆಹಾ, ಏನ್ ಕರ್ವಿದೆ ಗುರು ಇದು. ಫಾರೆಸ್ಟ್ ರೇಂಜಿಗೆ ಎಂಟ್ರಿ ಆದ್ವಿ ನೋಡಿ, ಏನ್ ಸಕ್ಕದಾಗಿದೆ. ಇಲ್ಲೆಲ್ಲಾದ್ರೂ ನಿಲ್ಸ್ಬಿಟ್ಟು ಫೋಟೋ ಶೂಟ್ ಮಾಡೋಣ ಅಂತ ಅನ್ಕೊಂತಿದ್ದೀನಿ. ನನ್ನ ಫ್ರೆಂಡ್ ಬಾರ್ಸ್ಕೊಂಡು ಹೋಗ್ಬಿಟ್ಟವ್ನೆ. ಇದು ಗುರು ಸ್ವರ್ಗ. ಆಲ್ಮೋಸ್ಟ್ ಇಲ್ಲಿಂದ ಘಾಟ್ ಸೆಕ್ಷನ್. ಏರ್ಫೆಲ್ಲ ಓಡಿಸ್ಲಿ ಗುರು, ಕರೂಸ್ಗಳಲ್ಲೆಲ್ಲ ಲೈನ್ ಕರೂಸ್ ಜಾಸ್ತಿ ಇರುತ್ತೆ. ಹಂಗಾಗಿ ಅಪೋಸಿಟ್ ಗಾಡಿಗಳು ಅವೆಲ್ಲ ಮೈಂಡಲ್ಲಿ ಇಟ್ಕೊಂಡು ಓಡಿಸ್ಬೇಕು. ಸೊ ಇನ್ನು 13 ಕಿಲೋಮೀಟರ್ ಇದೆ ಡೆಸ್ಟಿನೇಷನ್. 13 ಕಿಲೋಮೀಟರ್ ಅಂದ್ರೆ ಈ ಘಾಟ್ ಸೆಕ್ಷನ್ ಅಲ್ಲಿ ಅಟ್ಲೀಸ್ಟ್ 13x2 12:21, 12:45 ಆದ್ರೂ ಹೋಗ್ತೀವಿ ಅಂತ ನೋಡಿದೀವಿ. ಇದಕ್ಕಿದಂಗೆ ಮಳೆ ಬರ್ತಾ ಇದೆ. ಲೈಟ್ ಆಗಿ ಡ್ರಿಸ್ಲ್ ಆಗ್ತಿದೆ, ಜೋರ್ ಮಳೆ ಅಲ್ಲ, ಬಟ್ ಅಲ್ಲೊಂದು ಕ್ಲೌಡ್ ಇದೆ. ಆಫ್ ಮಾಡ್ಬಿಡೋಣ. ಸ್ವರ್ಗ ಗುರು. ವಾವ್, ವಾರ ಪೂರ್ತಿ ಕೆಲಸ ಮಾಡಿ ವಾರದಲ್ಲಿ 2 ದಿವಸ ರಜಾ ಸಿಕ್ಕಾಗ ಇಂಥ ಪ್ಲೇಸ್ಗಳನ್ನ ಎಂಜಾಯ್ ಮಾಡ್ಬಿಟ್ರೆ ಒಂದ್ ನೆಮ್ಮದಿ ಗುರು. ಏನ್ ಸಕ್ಕದಾಗ ಕಾಣಿಸ್ತಿದೆ ನೋಡಿ ಅದು. ಓಹೋ, ಬೆಂಗಳೂರಲ್ಲಿ ಎಲ್ಲೆಲ್ಲಿ ನೋಡಿದ್ರು ಬಿಲ್ಡಿಂಗು, ಇಲ್ಲಿ ಎಲ್ಲಿ ನೋಡಿದ್ರು ಮರ ಗಿಡಗಳೇ. ಇದೇ ಅಲ್ವಾ ಬೇಕಿರೋದು, ನಾವು ನೆಮ್ಮದಿಯಾಗಿರೋದಕ್ಕೆ. ಬಿಲ್ಡಿಂಗ್ ಇಲ್ಲ ಅಂದ್ರೂ ಬದುಕ್ಬೋದು, ಬಟ್ ಮರ ಗಿಡಗಳಿಲ್ಲ ಅಂದ್ರೆ ಆಗಲ್ಲ ಗುರು. ಈಗ ಮಧ್ಯದಲ್ಲಿ ನಿಲ್ಸ್ಬಿಟ್ರೆ ಹೆಂಗಲ್ಲ. ವನಗೂರು ಗ್ರಾಮ ಪಂಚಾಯತಿ. ಶೋರ್ ಪಕ್ಕ. ನೋಡಿದ್ದೆ. ಅಯ್ಯಯ್ಯೋ, ಮಳೆ ನೋಡ್ಗುರು ಹೆಂಗ್ ಬೀಳ್ತಿದೆ ಅಲ್ಲಿ. ಮೋಸ್ಟ್ಲಿ ಜೋರಾಗೆ ಬರ್ಬೋದು ಮಗ. ಕಲ್ಲೋಗೋಣ.
ಮಳೆ ಜೋರಾಗಿ ಬರ್ತಿದೆ, ಅಲ್ಲಿ ನಿಂತ್ಕೊಳ್ಳೋಣ ಬಾ 2 ನಿಮಿಷ, ಅಲ್ಲಿ ಸೈಡಿಗೆ ಹಾಕು. ಹಾ, ಯಾವ್ದಲ್ಲ ಇದು, ಮಳೆ ಆಟ ಆಡಿಸ್ತಿದೆ. ಎಷ್ಟು ಕಿಲೋಮೀಟರ್ ಇದೆ ಇನ್ನು? ನೋಡು ಬಾ 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 ಬಾ, ಹೊಡೆದ್ಬಿಡೋಣ. ನಾನು ಆಗ್ಲೇ ಅಲ್ಲ ಅಂಗಡಿ ಹತ್ರ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡ್ಬಿಡ್ಬೇಕಿತ್ತು ಕಣ, ಮುಚ್ಬಿಡ್ತಿದ್ದೆ ಇದಕ್ಕೆ. ಬಂದಾಗ ಛೀ, ಮಳೆ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ. ಲಿಟ್ರಲಿ ಬರೋದು ಹೋಗೋದು, ಬರೋದು ಹೋಗೋದು, ಬರೋದು ಹೋಗೋದು. ನೋಡಿ ಮುಂದೆ ಜೋರಾಗಿ ಬೀಳ್ತಿದೆ ಮಳೆ, ಕಾಣಿಸ್ತಿದ್ಯಾ ಅಲ್ದೆ? ಈಗ ಮತ್ತೆ ಜಾಸ್ತಿ ಆಯ್ತು. ಹೌದು ಗುರು, ಇದು ಮಗ ಅಲ್ಲಿ ಹೋಗೋಣ ಬಾ. ನಿಜವಾಗ್ಲೂ ತಡ. ಆಹಾ, ಯಾವ್ದ ಇದು? ರೆಕಾರ್ಡಿಂಗ್ ಎಲ್ಲ ಇದೆಯಾ? ವೆರಿ ಗುಡ್. ಹಾ, ಬ್ಲಿಂಕ್ ಆಗ್ತಿದ್ರೆ ರೆಕಾರ್ಡಿಂಗ್ ಅಲ್ಲಿ ಇದೆ ಅಂತ ಅರ್ಥ. ಕುತ್ಕೊಳೋದಂತೀಯಾ? ಅಯ್ಯಪ್ಪ, ಬೆಂಗಳೂರಿಂದ ಆಟ ಆಡಿಸ್ಕೊಂಡ್ ಬಂದಿದೆ ಮಗ ಮಳೆ. ಓ, ಅದೊಂದು ಕ್ರೇಜಿ ಜಾಗದಲ್ಲಿ ಮಾಡಿದ್ದಾರೆ ಅನ್ಸುತ್ತೆ. ಕ್ರೇಜಿ ಜಾಗದಲ್ಲಿ ಮಾಡಿದ್ದಾರೆ ರೆಸಾರ್ಟ್ನ. ರೆಸಾರ್ಟ್ಗೆ ಹೋಗಕ್ ಮುಂಚೆನೆ ಆಫ್ ರೋಡ್ ಶುರುವಾಗುತ್ತೆ. ಸೊ ಇಲ್ಲಿಗೆ ಟಾರ್ ರೋಡ್ ಮುಕ್ತಾಯ. ಇಲ್ಲಿಂದ ನೋಡಿ ಕ್ರೇಜಿ ಆಫ್ ರೋಡ್. ಕಾನ್ಸ್ಟೆಂಟ್ ಥ್ರಾಟಲ್ ಅಲ್ಲಿ ಹೋಗ್ತಾ ಇರಬೇಕು. ನೀರ್ ಬೇರೆ ಹರಿತಿದೆ ಆಫ್ ರೋಡಲ್ಲಿ.
ಓಹೋ, ಬೆಂಕಿ ಬೆಂಕಿ. ಸೂಪರ್ ಆಗಿದೆ ಗುರು. ಹಾ ಹಾ ಮಗ, ಐ ಥಿಂಕ್ ಬ್ಯಾಟ್ರಿ ಚೇಂಜ್ ಮಾಡ್ಬೇಕು ಮಗ. ನನಗೂ ಅರ್ಜೆಂಟ್ ಇದೆ. ಟ್ಯಾಂಕ್ ಖಾಲಿ ಮಾಡ್ಬಿಡೋಣ. ಹೊಸ ಟೈರ್ಗಳಾಗಿರೋದ್ರಿಂದ ಸ್ವಲ್ಪ ಹೋಗುತ್ತೆ. ಇಷ್ಟನ ಆಫ್ ರೋಡು. ನಾನು ಬೇಜಾನ್ ಬಿಲ್ಡಪ್ ಬೇರೆ ಕೊಟ್ಟಿದ್ನಲ್ಲೋ ವಿಡಿಯೋದಲ್ಲಿ. ಓ ಇಲ್ಲೇ, ಓ ನೈ, ಇಲ್ಲಿ ರೈಟು. ಚಲೋ. ನೋಡಿ ಏನ್ ವ್ಯೂ ಅಲ್ವಾ. ಎಲ್ಲ ಕಾರ್ಗಳು ಇಲ್ಲಿ ಹಾಕ್ಬಿಟ್ಟಿದ್ದಾರೆ. ಅವ್ರು ಮೋಸ್ಟ್ಲಿ ಇಲ್ಲಿಂದ ಪಿಕಪ್ ಮಾಡ್ಕೊಂಡಿದ್ದಾರೆ. ನಮಗೆ ಇಲ್ಲಿಂದನೇ ಆಕ್ಚುಯಲ್ ಬಸ್ಸು. ಸೊ ಫ್ರಂಟ್ ಬ್ರೇಕ್ನ ಯೂಸ್ ಮಾಡ್ತಿಲ್ಲ ನಾನು. ಬ್ಯಾಕ್ ಬ್ರೇಕಲ್ಲಿ ಆಟ ಆಡಬೇಕು. ಅಬ್ಬಾ, ಅಲ್ಲಿಂದ ಇಲ್ಲಿ ಬರೋಕ್ಕೆ ಸುಸ್ತಾಗೋಯ್ತಾ. ಸೊ ಇಳಿಬೇಕಾದ್ರೆ ನಿಮ್ಗೆ ಹೆಂಗ್ ಕಾಣಿಸ್ತಾ ಗೊತ್ತಿಲ್ಲ. ಆಕ್ಚುಲ್ ರೋಡ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಈಗ ಏನು ನೋಡ್ತಿದ್ದೀರಾ ನೋಡಿ, ಇದೇ ರೋಡು. ಫುಲ್ ಜೋರು ಮಳೆ ಎಲ್ಲ ಬಂತು ಅಂತಂದರೆ ಇನ್ನೂ ಹೆವಿ ಕಷ್ಟ ಇರುತ್ತೆ. ಸೊ ಸಿಂಗಲಾಗೆಲ್ಲ ಒಂದು ಸ್ವಲ್ಪ ಕಷ್ಟ. ಅಟ್ಲೀಸ್ಟ್ ಇಬ್ಬರು ರೈಡರ್ಸ್ ಇದ್ರು ಅಂದರೆ ಒಬ್ಬರು ನಿಲ್ಲಿಸಿ ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೋದು ಇಫ್ ಇನ್ ಕೇಸ್ ಹತ್ತಕ್ಕೆ ಕಷ್ಟ ಆಯಿತು ಅಂತಂದ್ರೆ. ಅಲ್ವಾ, ಇದು ಹೋಗ್ತಾನೆ ಇಲ್ಲ ಕಣೋ. ಅದು ಎಲ್ಲೆಲ್ಲ ಅಂಟ್ಕೊಂಡವ ನಂಗೂ ಗೊತ್ತಿಲ್ಲ. ನಡಿ ಎಲ್ಲ ಹೋಗಿ ಸ್ಕ್ಯಾನ್ ಮಾಡೋಣ. ಎಲ್ಲೋ ಒಂದು ರಿವರ್ ಕ್ರಾಸಿಂಗ್ ಬೇರೆ ಬರುತ್ತೆ. ಈಗ ಬರುತ್ತಾ ಆಮೇಲೆ ಹೋಗ್ಬೇಕಾ ಗೊತ್ತಿಲ್ಲ.
ಹಾಯ್ ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. Whom did I speak to?